ನಮಸ್ಕಾರ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇಂದು ಇದೀಗ ತಾನೇ CSDS ಲೋಕ ನೀತಿಯ ಸಮೀಕ್ಷೆ ಹೊರಬಿದ್ದಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಲೋಕಸಭಾ ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದು ಬಿಗ್ ಬ್ರೇಕಿಂಗ್ ಆಗಿರ್ತಕ್ಕಂತಹ ಅಂಕೆಗಳನ್ನು ಕೊಡ್ತಾ ಇದೆ. ಕರ್ನಾಟಕದ BJPಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗುತ್ತೆ ಗೆಳೆಯರೆ. ಅದರಲ್ಲೂ ಕೂಡ ಕರ್ನಾಟಕದ ಕಾಂಗ್ರೆಸ್ಗೆ ಮುನ್ನಡೆಯನ್ನು ತೋರಿಸ್ತಾ ಇದ್ದಾರೆ ಲೋಕನೀತಿಯ CSDS ಸಮೀಕ್ಷೆ ಅನ್ನುವಂಥದ್ದು. ಸೊ BJPಯ ಒಳಜಗಳದಿಂದ ಈ ಬಾರಿ BJP ತಮ್ಮ ಸಂಖ್ಯೆಯಲ್ಲಿ ಲೋಕಸಭಾ ಸಂಖ್ಯೆಯನ್ನು ಕಮ್ಮಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು ಇರ್ಬೋದು. ಕಾಂಗ್ರೆಸ್ಗೆ ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯ ಮೂಲ ಆಗಿದೆ ಗೆಳೆಯರೆ. ಸೊ ಕಾಂಗ್ರೆಸ್ಸು ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪ್ರಸ್ತುತ ಬೆಳವಣಿಗೆಯ ಪ್ರಕಾರ ಅನ್ನುವಂಥದ್ದು. ಸೊ ಕರ್ನಾಟಕದ ಮತದಾರರು ಕಾಂಗ್ರೆಸ್ಸನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ BJPಗೆ ಹಿನ್ನಡೆ ಆಗುವಂತಹ ಸೂಚನೆಯನ್ನು CSDS ಲೋಕನೀತಿಯ ಸಮೀಕ್ಷೆ ತಿಳಿಸ್ತಾ ಇದೆ. ಸೊ ಎಷ್ಟು ಅಂಕಿ ಸಂಖ್ಯೆಗಳನ್ನು ಪಡ್ಕೊಂಡು ಅದು ಮುನ್ನಡೆಯುತ್ತಾ ಅಥವಾ ಹಿಂದೆ ಉಳಿಯುತ್ತಾ ಅನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ BJP ಮತ್ತು JDS ಸಮ್ಮಿಶ್ರ ಅಭ್ಯರ್ಥಿಗಳನ್ನು ಒಳಗೊಂಡಿರೋದ್ರಿಂದ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದನ್ನು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಕಾಂಗ್ರೆಸ್ ಎರಡು ಅಂಕೆಯ ಸ್ಥಾನಗಳನ್ನು ಪಡೆಯುತ್ತಾ ಅಥವಾ BJP 2 ಅಂಕೆಯ ಸ್ಥಾನಗಳನ್ನು ಪಡೆಯುತ್ತಾ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ BJP 2014 ಇರ್ಬೋದು ಅಥವಾ 2019ರಲ್ಲಿ ತುಂಬ ಉತ್ತಮ ಸಾಧನೆಯನ್ನು ಮಾಡಿತ್ತು ಕಾಂಗ್ರೆಸ್ ಮತ್ತು JDSಗೆ ಕಂಪೇರ್ ಮಾಡಿದರೆ. ಬಟ್ ಈ ಬಾರಿ ಅದು ಉಲ್ಟಾ ಆಗಲಿದೆ. ಸೊ ಕಾಂಗ್ರೆಸ್ 2 ಅಂಕಿಯ ಸ್ಥಾನಗಳನ್ನು ಪಡೀಲಿಕ್ಕೆ ಸಿದ್ಧವಾಗಿದೆ ಪ್ರಸ್ತುತ ಟ್ರೆಂಡ್ನ ಪ್ರಕಾರ ಗೆಳೆಯರೆ. ಸೊ CSDS ಲೋಕನೀತಿ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ನ ಗ್ಯಾರಂಟಿಗಳು ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಗೆಳೆಯರೆ. ಸೊ CSDS ಲೋಕನೀತಿಯ ಸಮೀಕ್ಷೆಯ ಪ್ರಕಾರ JDS ಮತ್ತು BJP 11ರಿಂದ 13 ಸ್ಥಾನಗಳಿಗೆ ತೃಪ್ತಿ ಪಡ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ 15ರಿಂದ 17 ಸ್ಥಾನಗಳನ್ನು ಪಡೆಯಬಹುದು ಅನ್ನುವಂಥದ್ದು CSDS ಲೋಕನೀತಿ ಸಮೀಕ್ಷೆಯ ಒಂದು ವಿಶೇಷ ವರದಿಯಾಗಿದೆ ಸ್ನೇಹಿತರೆ. ಸೊ BJP ಮತ್ತು JDSನ ಯಾವುದೇ ರೀತಿಯಾದಂಥ ಮೈತ್ರಿ ವರ್ಕೌಟ್ ಆಗ್ತಿಲ್ಲ ಒಂದು ಬೇಸಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ 15ರಿಂದ 17 ಸ್ಥಾನಗಳನ್ನು, ಇದು ಪ್ರಸ್ತುತ ಟ್ರೆಂಡ್ ಸ್ನೇಹಿತರೆ. ಸೊ ಮುಂದಿನ ದಿನಗಳಲ್ಲಿ ಇದು 20 ಕೂಡ ರೀಚ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು. ಸೊ BJP JDSನ ಮೈತ್ರಿ ಯಾವುದೇ ರೀತಿಯಾದಂಥ ಫಲಪ್ರದ ಆಗ್ತಾ ಇಲ್ಲ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು. ಸೊ ಕಾಂಗ್ರೆಸ್ನ ಒಂದು ರೀತಿಯಾಗಿರ್ತಕ್ಕಂತಹ ಆಪರೇಷನ್ಸ್ ಇರ್ಬೋದು ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳ ಯೋಜನೆಗಳು ಕೈ ಹಿಡಿತಾ ಇದೆ ಅನ್ನುವಂಥದ್ದು ವಿಶೇಷವಾಗುತ್ತೆ ಗೆಳೆಯರೆ. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಜೂನ್ 4ರಂದು ಉತ್ತರ ಸಿಗ್ತಾ ಹೋಗುತ್ತೆ. ಸೊ ಕಾಂಗ್ರೆಸ್ 2 ಅಂಕಿಯ ಸಂಖ್ಯೆಯನ್ನು ದಾಟುತ್ತಾ ಅಥವಾ BJP JDS ಮೈತ್ರಿ 2 ಅಂಕಿಯ ಸಂಖ್ಯೆಯನ್ನು ದಾಟುತ್ತಾ ಅನ್ನುವಂಥದ್ದು ವಿಶೇಷವಾಗಿ ಕಾಯಬೇಕಾಗುತ್ತೆ. ಇದಕ್ಕೆಲ್ಲ ಉತ್ತರ ಜೂನ್ 4ರಂದು ಸಿಗ್ತಾ ಹೋಗುತ್ತೆ. ಸೊ ಯಾರೇನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೆಳೆಯರೇ.